ಹೆಸರಿಗೆ ಮಾತ್ರ ಸ್ಮಾರ್ಟ್ ಸಿಟಿ, ಸೌಲಭ್ಯಗಳೇ ಸಿಗ್ತಿಲ್ಲ. ನೀರು ಇಲ್ಲ, ರಸ್ತೆಯೂ ಇಲ್ಲ, ಇವರ ಗೋಳು ಕೇಳೋರ್ಯಾರು? ಎಸ್, ತುಮಕೂರು ಮಹಾನಗರ ಪಾಲಿಕೆಯಾಗಿ 15 ವರ್ಷಗಳೇ ಉರುಳಿದೆ. ಈತ ಸ್ಮಾರ್ಟ್ ಸಿಟಿ ಅಂತ ಕೂಡ ಕರೆಸ್ಕೊಳ್ತಾ ಇದೆ. ಆದರೆ ನಗರದ ಅದೆಷ್ಟೋ ಬಡಾವಣೆಗಳ ಜನರಿಗೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿ ಧ್ವನಿ ಎತ್ತಿದ್ದು ನಗರದ ಯಾವ ಬಡಾವಣೆಗಳಲ್ಲಿ ಯಾವ ಸಮಸ್ಯೆಗಳು ಇವೆ ಅಂತ ಅಭಿಯಾನದ ಮೂಲಕ ಅಧಿಕಾರಿಗಳನ್ನ ಎಚ್ಚರಿಸುವ ಕೆಲಸ ಮಾಡ್ತಾ ಇದೆ. ಅದರಂತೆ ಇಂದು ತುಮಕೂರು ನಗರದ ವಾರ್ಡ್ ನಂಬರ್ 3 ಪಕ್ಕದಲ್ಲಿರುವ ಮಾರುತಿ ಲೇಔಟ್ನಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಹೌದು, ತುಮಕೂರಿನ ಗಾರ್ಡನ್ ರಸ್ತೆಯ ಪಕ್ಕದಲ್ಲಿರುವಂತಹ ಮಾರುತಿ ಲೇಔಟ್ನಲ್ಲಿರುವ ಜನರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ. ಗಾರ್ಡನ್ ರಸ್ತೆಯಿಂದ ಮಾರುತಿ ಲೇಔಟ್ಗೆ ಹೋಗಲು ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ರಸ್ತೆಯಲ್ಲಿ ನೂರಾರು ಗುಂಡಿಗಳು ಬಿದ್ದಿದ್ದು ಮಳೆಗಾಲ ಬಂದ್ರೆ ಜನರು ಗುಂಡಿಯಲ್ಲಿ ಬಿದ್ದೋಗ್ತಿದ್ದಾರೆ. ಅಲ್ಲದೆ ಮಾರುತಿ ನಗರದ ರಸ್ತೆಯ ಬದಿಯಲ್ಲಿ ಬೀದಿ ದೀಪಗಳೇ ಇಲ್ಲವಾಗಿದ್ದು ಜನರು ಕತ್ತಲಲ್ಲಿ ಓಡಾಡುವ ದುಸ್ಥಿತಿ ಇದೆ. ಇದಿಷ್ಟು ಅಲ್ಲದೆ ಈ ಬಡಾವಣೆಯ ಜನರಿಗೆ ಕುಡಿಯುವ ನೀರು ಇಲ್ಲದೆ ನಿತ್ಯ ಟ್ಯಾಂಕರ್ನಲ್ಲಿ ನೀರನ್ನ ತರಿಸಿಕೊಳ್ತಾ ಇದ್ದು ಪಾಲಿಕೆ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಅಕ್ಕಪಕ್ಕದ ಲೇಔಟ್ಗೆ ಹೋಗಬೇಕಾದ್ರೆ ಮಾರುತಿ ಲೇಔಟ್ನ ರಸ್ತೆಯಿಂದಲೇ ಹೋಗಬೇಕಾಗಿದೆ. ಈ ರಸ್ತೆ ಸರಿ ಇಲ್ಲದೆ ಇರೋದ್ರಿಂದ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾರುತಿ ಲೇಔಟ್ನಲ್ಲಿ ರಸ್ತೆ ಮಾತ್ರವಲ್ಲದೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲವಾಗಿದೆ. ಸಾಕಷ್ಟು ಬಾರಿ ಪಾಲಿಕೆ ಅಧಿಕಾರಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಡುವಂತೆ ಅರ್ಜಿಯನ್ನ ಕೊಟ್ಟರೂ ಕೂಡ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಕಿಡಿಕಾರಿದ್ದಾರೆ. ನಮಸ್ಕಾರ. ನಾಡಿನ ಜನತೆಗೆ ಶುಭ ಆಗಲಿ ಅಂತ ಹಾರೈಸ್ತೀವಿ. ಈ ಗ್ಯಾರಂಟಿಗಳಿಂದ ನಮ್ಮ ಜೀವನನೇ ಹಾಳಾಗೋಗಿದೆ. ಈ ಗ್ಯಾರಂಟಿಗಳಿಗೆ ಅನ್ನದಾನ ಬಿಡುಗಡೆ ಮಾಡ್ತೀವಿ ಹೊರತು ನಮ್ಮ ರೋಡ್ಗೆ ಅನ್ನದಾನ ಬಿಡುಗಡೆ ಮಾಡಿಲ್ಲ. 2 ವರ್ಷದಿಂದ ನೀರಿಗೆ ಅರ್ಜಿ ಕೊಟ್ಟಿದ್ದೀವಿ, ನೀರೇ ಇಲ್ಲ. ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಗಾಡಿನಲ್ಲಿ ಟ್ಯಾಂಕರ್ನಲ್ಲಿ ಒಡೆಸ್ಕೊತಾ ಇದ್ದೀವಿ. ಆಮೇಲೆ ವಿಷ್ಣು ಲೇಔಟಲ್ಲಿ ನಾವು 60 ವರ್ಷ 60-70 ವರ್ಷ ಆಗಿರೋರೆಲ್ಲ ವಾಯುವಿಹಾರಕ್ಕೆ ಹೋಗ್ತೀವಿ. ಒಂದು ಲೈಟ್ ಇಲ್ಲ 6 ಗಂಟೆ ಮೇಲೆ. ಹೆಂಗೆ ಹಾವುಗಳ ಕಾಟ, ಹೆಂಗೆ ಓಡಾಡೋದು ನಾವಿಲ್ಲಿ? ಇದ್ರ ಬಗ್ಗೆ ನೀವು ಗಮನ ಹರಿಸಿ ಶೀಘ್ರದಲ್ಲೇ ನಮಗೆ ಬಡಾವಣೆಗೆ ಲೈಟಿನ ಸೌಲಭ್ಯ ಮತ್ತು ನೀರಿಂದು ಮತ್ತು ರಸ್ತೆ ಹಾಳಾಗೋಗಿರೋದನ್ನ ನೀವು ಸರಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಷ್ಟು ದಿವಸದಿಂದ ಹಿಂಗೆ ಇದೆ ಸರ್ ಇದು ರೋಡು? ಅದು ಅವಲೇ 6 ತಿಂಗಳಿಂದ ಹಂಗೆ ಇದೆ ಸರ್. ಈಗ ನೀವು ಪಾಲಿಕೆಯವರಿಗೆ ಏನು ಮನವಿ ಕೊಟ್ಟಿದ್ದೀವಿ ಸರ್. 2 ವರ್ಷ ಆಯಿತು ಒಂದು ಅರ್ಜಿ ಕೊಟ್ಟು ನೀರಿಂದು ಈ ರೋಡಿಂದು. ಮೊನ್ನೆ ಒಂದು 15 ದಿವಸದಲ್ಲಿ ಒಂದು ತಿರ್ಗಾ ಅರ್ಜಿ ಕೊಟ್ಟಿದ್ದೀವಿ ಸರ್. ನಾವೆಲ್ಲ ಆಯಿತು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಬರ್ತಾ ಇಲ್ಲ. ಯಾವುದು ಸರ್ ಇದು ಏರಿಯಾ? ಇದು ಮಾರುತಿ ಲೇಔಟ್ ಅಂತ ಸರ್, ಗಾರ್ಡನ್ ರೋಡು. ಮತ್ತು ಅಲ್ಲಿ ಗೌರಿ ಲೇಔಟ್ ಇದೆ, ಅಲ್ಲಿ ವೈಷ್ಣವಿ ಲೇಔಟ್ ಇದೆ. ಅಲ್ಲೂ ನೀರಿನ ಸೌಕರ್ಯ ಇಲ್ಲ. ಲೇಔಟ್ ಮಾಡಿದ್ದಾರೆ. ಇದೇ ಒಂದೇ ರೋಡ್ ಸರ್ ಇರೋದು. ಇದು 220 ಸೈಟ್ ಮಾಡಿದ್ದಾರೆ ವೈಷ್ಣವಿನವರು. ಅವ್ರಿಗೆ 21 ಸೈಟ್ ಇದೆ ಗೌರಿ ಲೇಔಟು. ಇದು ನಮ್ಮದು 14 ಸೈಟ್ ಇದೆ. ಎಲ್ಲದಕ್ಕೂ ಓಡಾಡೋದಕ್ಕೂ ಇದು ಒಂದೇ ರೋಡ್ ಸರ್. ಮನೆ ಕಟ್ಟೋರಿಗೆಲ್ಲ ಇದರಲ್ಲೇ 10 ವೀಲರ್ ಗಾಡಿಗಳು ಹೋಗ್ತವೆ. ಮಣ್ಣು ತೊಗೊಂಡು ಮೆಟೀರಿಯಲ್ ಇದ್ರಾಗೆ ಹೋಗಬೇಕು. ಅದರಿಂದ ಹಾಳಾಗೋಗಿದೆ ರೋಡು. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸರ್ ರೋಡು. ಮತ್ತು ನೀರಿಂದಿಲ್ಲ, ಕುಡಿಯೋ ನೀರಿಂದು ಅರ್ಜಿ ಕೊಟ್ಟಿದ್ದೀವಿ, ನೀರೇ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಹೇಳ್ತಾರೆ. ತಿರ್ಗಾ ಮೊನ್ನೆ 15 ದಿವಸ ಆಯಿತು. ನೀರಿನ ವ್ಯವಸ್ಥೆ ಕೇಳಿ ತುಂಬ ಬೇಜಾರಾಗ್ಬಿಟ್ಟಿದೆ. ಈ ಕಡೆ ಈಗ 2-3 ವರ್ಷದಿಂದನೂ ನಾವು ಹೋರಾಡ್ತಾನೆ ಇದ್ದೀವಿ, ಅರ್ಜಿ ಕೊಡ್ತಾನೆ ಇದ್ದೀವಿ. ನೀರಿನ ವ್ಯವಸ್ಥೆ ಇಲ್ಲಿ ಇಲ್ಲವೇ ಇಲ್ಲ. ಹೇಳಬೇಕು ಅಂದರೆ ಸುಮಾರು ವರ್ಷಗಳಿಂದನೇ ಇಲ್ಲ. ಮತ್ತು ರೋಡಿನ ವ್ಯವಸ್ಥೆ ಎಲ್ಲ ಕಿತ್ತಿ ಇದಾಗ್ಬಿಟ್ಟಿದೆ. ರೋಡಿನ ವ್ಯವಸ್ಥೆನೂ ಇಲ್ಲ. ನಾವು ಹೇಳೋರಿಗೆಲ್ಲ ಹೇಳಿ ಪ್ರಯತ್ನ ಮಾಡಿದ್ದೀವಿ, ಯಾರು ಬಂದು ಇಲ್ಲಿ ಕೇರ್ ತಗೊತಾ ಇಲ್ಲ. ಮತ್ತು ರೋಡಲ್ಲಿ ಒಂದು ಹಂಸು ಬೇಕು ಸರ್. ತುಂಬ ಆಕ್ಸಿಡೆಂಟ್ಗಳು ಆಗ್ತವೆ. ಮುಂಚೆ ಇತ್ತು, ಕಿತ್ತಾಕ್ಬಿಟ್ರು ರೋಡ್ ಮಾಡೋವಾಗ. ಈಗ ಮತ್ತೆ ಒಂದು ಹಂಸು ಹಾಕಬೇಕು ಅಂತಲೂ ಅರ್ಜಿ ಕೊಟ್ಟಿದ್ದೀವಿ. ಯಾರು ಬಂದು ಇಲ್ಲೇನೂ ಇದು ಮಾಡ್ತಾಯಿಲ್ಲ. ಇದು 3ನೇ ವಾರ್ಡು. ಅವರು ನರಸಿಂಹಮೂರ್ತಿ ಅಣ್ಣವ್ರಿಗೂ ಹೇಳಿದ್ವಿ. ಅವರು ಬಂದು ಮನೆಯೆಲ್ಲ ನೋಡಿ ಮಾಡಿಕೊಡ್ತೀವಮ್ಮ ಅಂತ ಹೇಳಿದ್ರು. ಅಷ್ಟೇ, ಬರ್ತಿಲ್ಲ. ಯಾರೂ ಬರಲ್ಲ. ಲೈಟ್ಗಳು ಇಲ್ಲ ಸರ್, ಕೆಳಗಡೆ ಇಲ್ಲ. ಕತ್ಲೆ ಆಗ್ಬಿಡುತ್ತೆ ಸಂಜೆ ಆದರೆ. ತೊಂದರೆ ಇದೆ ಸರ್ ಇಲ್ಲಿ. ಗಂಗೋತ್ರಿ. ನಮಸ್ಕಾರ. ನಿಮ್ಮ ಮಾಧ್ಯಮ ಮುಖಾಂತರ ನಾನು ನಮ್ಮ
ಕಾರ್ಪೊರೇಟರ್ಗೆ ಮತ್ತು ತುಮಕೂರು ನಗರಸಭೆಗೆ ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದರೆ, ಇಲ್ಲಿ ರೋಡ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಳ್ಳ ಗುಳ್ಳಗಳು ಬಿದ್ದಿದೆ. ಮಳೆಗಾಲದಲ್ಲಂತೂ ಪಾಪ ಈ ರೋಡಿಂದನೇ ಆ ಕಡೆ ಲೇಔಟ್ಗೆ ಹೋಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಎಲ್ಲ ಪಾಪ ಬೈಕ್ಗಳಲ್ಲಿ ಹೋಗೋರ್ಗಂತೂ ತುಂಬ 2-3 ಸಲ ಬಿದ್ದಿದ್ದಾರೆ. ಗುಂಡಿಗಳು ತುಂಬ ಇದೆ. ರೋಡಲ್ಲಿ ಲೈಟ್ಗಳು ಇಲ್ಲ. ಮತ್ತು ಅಲ್ಲಿ ಹೊಸ ಲೇಔಟ್ಗಳು ಆಗ್ತಾಯಿದೆ. ಆ ಹೊಸ ಲೇಔಟ್ಗಳಿಗಂತೂ ಇಲ್ಲೇ ಹೆವಿ ಲಾರಿಗಳಿಂದ ಪಾಸಾಗಿ ಎಲ್ಲ ರೋಡ್ಗಳು ಗುಂಡಿಗಳಾಗಿದ್ದಾವೆ. ಸೊ ದಯವಿಟ್ಟು ಏನಾದ್ರು ಇದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂತ ವಿನಂತಿಸ್ಕೊಂಡು, ಇನ್ನಾದರೂ ಸಂಬಂಧಪಟ್ಟ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತು ಮೂಲ ಸೌಕರ್ಯದಿಂದ ವಂಚಿತರಾಗಿರೋ ಮಾರುತಿ ಬಡಾವಣೆಗೆ ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.